ನಿನ್ನೆವರೆಗೂ ನಡೆದಿರೋ ಘಟನೆಗಳೇನೇನು ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾಕೆ ಈ ಘಟನೆ ಆಯಿತು ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ನಾನು ಆರಂಭದಲ್ಲೇ ಹೇಳಿದೆ, ನಿಮಗೆ ಓಟ್ ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ಫೋಕಸ್ ಮಾಡೋದು ಯಾರ ಮೇಲೆ? ಹೆಣ್ಮಕ್ಕಳ ಓಟ್ ಗಟ್ಟಿ ಇದೆ ಅಂದರೆ ಆ ಪಕ್ಷ ಗೆಲ್ಲುತ್ತೆ ಅಂತ. ಇತ್ತೀಚೆಗಿನ ಉದಾಹರಣೆ ಬಿಹಾರದ ಉದಾಹರಣೆ, ಕರ್ನಾಟಕದ ಉದಾಹರಣೆ. ಗ್ಯಾರಂಟಿಗಳ ಹೆಣ್ಮಕ್ಕಳನ್ನ ಫೋಕಸ್ ಮಾಡಿ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಕೊಡಿ, ನಿಮ್ಮನ್ನ ಗೆಲ್ಲಿಸ್ತಾರೆ ಅಂತ. ಸೊ ಓಟ್ ತಗೊಳ್ಳೋದಕ್ಕೆ ಬೇಕು, ಮನವೊಲಿಸೋದಕ್ಕೆ ಬೇಕು. ಆಮೇಲೆ ಭಾರತದಂತಹ ದೇಶದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ. ನಮಗೆ ಹೆಣ್ಣು ಮಕ್ಕಳು ಶಕ್ತಿ ಸ್ವರೂಪ ಅನ್ನೋದಕ್ಕೆ ಹೆಣ್ಣು ಮಕ್ಕಳು ಬೇಕು. ಆದರೆ ಅವರಿಗೊಂದು ಅಧಿಕಾರ ಕೊಡಬೇಕು ಅಂದರೆ ಹೆಣ್ಣು ಮಕ್ಕಳು ಬೇಡ. ರಾಜಕೀಯ ಏನೇ ಇರಲಿ, ವಾಟ್ ಎವರ್ ದ ಪಾಲಿಟಿಕ್ಸ್, ಯು ಹ್ಯಾಡ್ ಅ ಗೋಲ್ಡನ್ ಆಪರ್ಚುನಿಟಿ. ಒಂದು ಸುವರ್ಣ ಅವಕಾಶ ನಿಮ್ಮ ಕೈಯಿಂದ ಮಿಸ್ ಆಯಿತು. ಇನ್ನು ಹೆಣ್ಮಕ್ಳಿಗೆ 33%, ನನ್ನನ್ನು ಸೇರಿದ ಹಾಗೆ 33% ರಿಸರ್ವೇಷನ್ ಸಿಗಬೇಕು ಅಂತ ಹೇಳಿದ್ರೆ ಇನ್ನೆಷ್ಟು ವರ್ಷ ಹೊಡೆದಾಡಬೇಕು? ಆಲ್ರೆಡಿ 4 ದಶಕಗಳಿಂದ ಹೋರಾಟ ಆಗ್ತಾ ಇದೆ, ಪ್ರಯತ್ನಗಳಾಗ್ತಾ ಇದೆ. 4 ದಶಕ ಮುಗೀತು. ಇನ್ನು ಎಷ್ಟು ದಶಕ ಕಾಯಬೇಕು? ನಿಮಗೆ ವೋಟಿಂಗ್ ಅಲ್ಲಿ 50%, ಆಲ್ಮೋಸ್ಟ್ 50% ಇದ್ದೀವಿ. ಆದರೆ ಅಧಿಕಾರ ಕೊಡಿ 50% ಬೇಡ, ಬರೀ 33% ಕೊಡಿ ಅಂತ ಹೇಳಿದ್ರೆ ಅದು ಕಷ್ಟ ಈ ದೇಶದಲ್ಲಿ. ಓಕೆ, ಇದರೊಂದಿಗೆ ಇವತ್ತಿನ ಚರ್ಚೆ ಆರಂಭಿಸ್ತಾ ಇದ್ದೀನಿ. 3 ಜನ ಗಣ್ಯ ಅತಿಥಿಗಳು ನನ್ನನ್ನು ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರು ನಮ್ಮ ಜೊತೆ ಇದ್ದಾರೆ. ಸುರಭಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಹೊರಗಡೆಯಿಂದ ಕಾಂಗ್ರೆಸ್ ವಕ್ತಾರರಾದ ಭವ್ಯ ನರಸಿಂಹಮೂರ್ತಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಕೀಲರಾದ ಅಂಜಲಿ ರಾಮಣ್ಣ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಜಲಿ ರಾಮಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಟುಡಿಯೋದಲ್ಲಿ ಸುರಭಿ ಇರೋದ್ರಿಂದ ಸುರಭಿಯಿಂದನೇ ಇವತ್ತು ಆರಂಭಿಸ್ತಾ ಇದ್ದೀನಿ. ಸುರಭಿ, ವಾಟ್ ಜಸ್ಟ್ ಹ್ಯಾಪೆಂಡ್? ಏನಾಯ್ತು? ನೀವು ಹೇಳಿದ್ರಲ್ಲ 4 ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ, ಅದರದ್ದು ಫಲಿತಾಂಶ ಇಷ್ಟು ಹತ್ತಿರ ಇದ್ವಿ ನಾವು ಆ ಫಲವನ್ನು ನಿಜವಾಗ್ಲೂ ರೀಪ್ ಮಾಡೋದಕ್ಕೆ. ಅದನ್ನು ಯಾವ ಪಕ್ಷಗಳು ನಿನ್ನೆ ವಿರೋಧ ಮಾಡಿದೆಯೋ ಅವರ ಕಾರಣಗಳು ಅದನ್ನು ಇವತ್ತು ಡಿಸ್ಕಸ್ ಮಾಡಲೇಬೇಕು ಭಾವನಾ. ಯಾಕೆ ಅಂದರೆ ಮಹಿಳೆಯರನ್ನು ಮೀಸಲಾತಿ ಕೊಡಬೇಕು, ಲಡ್ಕಿ ಹೂ ಲಡ್ಸಕ್ತಿಯೋ ಅಂತ ಹೇಳೋವಂತಹ ಪಕ್ಷ ಮಹಿಳಾ ಮೀಸಲಾತಿ ನಿಜವಾಗ್ಲೂ ಜಾರಿಗೆ ತರಬಹುದು ಅಂತ ಇರುವಂತಹ ಸಮಯದಲ್ಲಿ, ಸಮರ್ಥನೆ ಮಾಡಬೇಕಾಗಿರುವಂತಹ ಸಮಯದಲ್ಲಿ ನೀವು ಕೈ ಕೊಟ್ಟಿರುವಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಒಂದು ಬಹಳಷ್ಟು ವಿಷಯ ಹೇಳಿದ್ರು, ಬಹಳಷ್ಟು ಚರ್ಚೆ ನಡೀತಾ ಇದೆ. ಇಲ್ಲಿ ಸೋತಿರೋದು ಮಹಿಳೆಯರು ಮತ್ತು ವಿಶೇಷವಾಗಿ ದಕ್ಷಿಣ ಭಾರತದ ಮಹಿಳೆಯರು. ಯಾಕೆ ಅಂತ ನಾನು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ, ನಂತರ ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾ ಇದ್ದಾರೆ ನಿನ್ನೆ ಅಂತ ಗೊತ್ತಿದೆ. ಏನು ಡಿಲಿಮಿಟೇಷನ್ ಮತ್ತು ರಿಸರ್ವೇಷನ್ ಲಿಂಕ್ ಮಾಡಿಲ್ಲ ಅಂದರೆ ನಾವು ಇದ್ರ ಬಗ್ಗೆ ಸಮರ್ಥನೆ ಕೊಡ್ತಾ ಇದ್ವಿ. ನಿಮಗೆ 2023ರಲ್ಲಿ ಪಾಸ್ ಆದಂತಹ ಬಿಲ್ ನಾಪ್ಕ ಇದೆಯಾ? ಆ್ಯಕ್ಟಲ್ಲಿ ಏನಿದೆ ಅಂತ ನಾಪ್ಕ ಇದೆಯಾ? ನೀವೇ ವೋಟ್ ಮಾಡಿರುವಂತಹ ಆ್ಯಕ್ಟ್ ನಾಪ್ಕ ಇದೆಯಾ ನಿಮಗೆ? ಡಿಲಿಮಿಟೇಷನ್ ರಿಸರ್ವೇಷನ್ ಯಾವತ್ತೂ ಲಿಂಕ್ ಆಗಿದ್ದಿದ್ದು, ನೀವು ಅದಕ್ಕೆ ಸಮರ್ಥನೆ ಕೊಟ್ಟಿದ್ದೀರಾ. ಇವತ್ತು ಚರ್ಚೆ ಇದ್ದಿದ್ದು ಡಿಲಿಮಿಟೇಷನ್ ಮತ್ತು ರಿಸರ್ವೇಷನ್ ಲಿಂಕ್ ಆಗಿರೋ ಒಂದು ಕಾಯ್ದೆನ ಹೇಗೆ ನಾವು ಜಾರಿ ತಗೊಂಡು ಬರೋದು ಅಂತ. ಆ ಡಿಲಿಮಿಟೇಷನ್ ಅಂತ ಹೇಳ್ತೀರಲ್ಲ, ನಾವು ಹೇಳ್ತಾ ಇಲ್ಲ. ಆ ಫ್ರೀಸ್ ಎಂಡ್ ಆಗೋದು 2026ನಲ್ಲಿ. ಅದು ಕಾಂಗ್ರೆಸ್ ವಕ್ತಾರರಿಗೆ, ಕಾಂಗ್ರೆಸ್ ಅವರಿಗೆ ಗೊತ್ತಿರೋವಂಥದ್ದು. ಇವಾಗ ಪ್ರಪೋಸ್ ಆಗಿರುವಂತಹ ಫಾರ್ಮ್ಯುಲಾ 50% ಇನ್ಕ್ರೀಸ್ ಮಾಡುವಂತಹ ಈ ಎಕ್ಸಿಸ್ಟಿಂಗ್ ಪ್ರಪೋರ್ಷನ್ ಮೇಲೆ 50% ಇನ್ಕ್ರೀಸ್ ಮಾಡಬೇಕಾಗಿರುವಂಥದ್ದು ಸದರ್ನ್ ಇಂಡಿಯಾಗೆ, ದಕ್ಷಿಣ ಭಾರತಕ್ಕೆ ಬೆಸ್ಟ್ ಕೇಸ್ ಸಿನಾರಿಯೋ. ಈ ಫ್ರೀಸ್ ಎಂಡ್ ಆದ ನಂತರ ಏನಿರುತ್ತೆ? ಆಸ್ ಪರ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಏನು ಬರುತ್ತೆ? ನೆಕ್ಸ್ಟ್ ಆದಂತಹ ಸೆನ್ಸಸ್ ಪ್ರಕಾರವಾಗಿ ಡಿಲಿಮಿಟೇಷನ್ ಆಗುತ್ತೆ ಅಂತ. ಅದ್ರ ನಂಬರ್ಸ್ ನೋಡ್ಕೊಂಡು ಹೋದ್ರೆ, ನೀವು 2027 ಸೆನ್ಸಸ್ ಪ್ರಕಾರವಾಗಿ ಡಿಲಿಮಿಟೇಷನ್ ಮಾಡ್ಕೊಂಡು ಹೋದ್ರೆ ದಕ್ಷಿಣ ಭಾರತಕ್ಕೆ ಏನು ಉಳಿಯುತ್ತೆ? ಸ್ಟಾಲಿನ್ ಇಸ್ ನಾಟ್ ರೆಪ್ರೆಸೆಂಟೇಟಿವ್ ಆಫ್ ಕರ್ನಾಟಕ ಆರ್ ಸದರ್ನ್ ಇಂಡಿಯಾ. ಅವ್ರು ಹೇಳ್ತಿರೋದು ರೆಪ್ರೆಸೆಂಟೇಟಿವ್ ಅಲ್ಲ. ಆಕ್ಚುಲಿ ನೀವು ಕೇಳಬೇಕಾಗಿರುವಂಥದ್ದು ಚಂದ್ರಬಾಬು ನಾಯ್ಡು ಅವ್ರು ಬರೆದಿರುವಂತಹ ಒಂದು ಪೋಸ್ಟ್ ನೋಡಿ. ಬೆಸ್ಟ್ ಕೇಸ್ ಸಿನಾರಿಯೋನ ನೀವು ಬೇಡ ಅಂತ ಹೇಳಿ, ಅದ್ರ ಜೊತೆಗೆ ಇವತ್ತು ಭವ್ಯ ಅವ್ರು ನಗ್ತಾ ಇದ್ದಾರೆ, ಆದರೆ ಅವರು ಇದೇ ಹೋರಾಟದಲ್ಲಿ ಫಲಿತಾಂಶವನ್ನು ಪಡಿಬೋದಿತ್ತು, ಅವರು ಈ ಫಲವನ್ನು ಪಡಿಬೋದಿತ್ತು. ಆದ್ರೆ ಕಾಂಗ್ರೆಸ್ಸಿಗೆ ಬೇಕಾಗಿರುವಂಥದ್ದು, ಯಾವ ಕಾಂಗ್ರೆಸ್ಸಿಗೆ ತನ್ನ ಬರೀ ಪರಿವಾರದಿಂದ ಬಂದಿರುವಂತಹ ಮಹಿಳೆಯರಿಗೆ ಆರಕ್ಷಣೆ ಕೊಡಬೇಕಾಗಿದೆ ಹೊರತು ನಮ್ಮಂತವರಿಗೆ ಯಾವತ್ತೂ ಅವ್ರು ಮೀಸಲಾತಿ ಕೊಡೋಕೆ ಇಷ್ಟ ಇರಲಿಲ್ಲ. ರೈಟ್, ಬೆಸ್ಟ್ ಕೇಸ್ ಸಿನಾರಿಯೋ ಇದ್ದಿದ್ದು. ಭವ್ಯ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.